ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಈಗಿನ ಮನಸ್ಥಿತಿ ಏನಿದೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾವ ಒಂದು ಆ್ಯಕ್ಷನ್ ಅವರು ತಗೋಬೋದು ಅನ್ನುವಂಥ ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಹಾಗೆ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಳಿ. ಏನು ನಿಮಗೆ ರೆಸೊನೇಟ್ ಆಗೋಲ್ಲ ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು, ನಿಮಗೆ ಗೈಡೆನ್ಸ್ ಬೇಕು ಅಂದರೆ ಆಗ ನೀವು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸೆಷನ್ಸನ್ನು ಬುಕ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಯಾರೆಲ್ಲ ನ್ಯೂ ಇಯರ್ 2026 ಪ್ರಿಡಿಕ್ಷನ್ಸ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ, ಡೆಫಿನೆಟ್ಲಿ ರೀಡಿಂಗ್ಸ್ ಅವೈಲಬಲ್ ಇದೆ. 2026 ಕಂಪ್ಲೀಟ್ ಇಯರ್ದು ಪ್ರಿಡಿಕ್ಷನ್ಸ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ಮಾಡಿ. ಆಲ್ಸೋ ಟ್ಯಾರೋ ರೀಡರ್ಸ್ ಆಗಬೇಕು, ಟ್ಯಾರೋ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆ್ಯಂಡ್ ನ್ಯೂ ಇಯರ್ ಆಫರ್ ಸಹ ಇರುತ್ತೆ. ಸೊ ಈ ಟೈಮಲ್ಲಿ ಜಾಯ್ನ್ ಆದರೆ ನಿಮಗೆ ಸ್ವಲ್ಪ ಮನಿ ಸೇವಿಂಗ್ ಸಹ ಆಗ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಕ್ಲಾಸಸನ್ನು ಜಾಯ್ನ್ ಆಗಿ. ಸೊ ಟ್ಯಾರೋ ಒಂದೇ ಅಲ್ಲ, ಟ್ಯಾರೋ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಮನಿ ರೇಖಿ ಕೋರ್ಸ್ ಇರ್ಬೋದು. ಆ್ಯಂಡ್ ಆಲ್ಸೋ ಹೊಸದಾಗಿ ಇವಾಗ ರೂನ್ಸ್ ರೀಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇಂಟ್ರೆಸ್ಟ್ ಇರೋರು ಕಲಿಬೋದು ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸಿ ನಿಮ್ಮ ಪಾರ್ಟ್ನರ್ ಅವರ ಮನಸ್ಸಲ್ಲಿ ಏನಿದೆ ಅಂತ. ಸೊ ಕಾರ್ಡ್ ಶಫ್ಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನು ಹೇಳಿ. ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತೀನಿ. Knight of Pentacles, Eight of Wands. ಸೊ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. 8 of Wands ಹಾಗೆ Knight of Pentacles ಬಂದಿದೆ. ಬೋತ್ ಆರ್ ವೆರಿ ಪಾಸಿಟಿವ್ ಕಾರ್ಡ್. Three of Swords, Ace of Pentacles ಆ್ಯಂಡ್ Ace of Pentacles ನೀವು ನೋಡ್ತಾ ಇರ್ಬೋದು. ಒಂದು ನ್ಯೂ ಬಿಗಿನಿಂಗ್ ಆ್ಯಂಡ್ ಆಲ್ಸೋ ನ್ಯೂ ಇಯರ್ ಬರ್ತಾ ಇದೆ. ವಾವ್, ಸ್ಟ್ರೆಂತ್ ಕಾರ್ಡ್. Seven of Pentacles, Page of Swords and Six of Swords. ಓಕೆ, ಸೊ ರೀಡಿಂಗಲ್ಲಿ ಹೇಳಬೇಕು ಅಂತ ಅಂದರೆ ನ್ಯೂ ಇಯರ್ ಸಹ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ದೇರ್ ಇಸ್ ಎ ಲಾಟ್ ಆಫ್ ನ್ಯೂ ವೇಸ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ಗಾಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಆಗಿರೋವಂಥ ಹಾರ್ಟ್ ಬ್ರೇಕ್ಸನ್ನು ಸರಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಕೆಲವೊಂದು ಇಲ್ಲಿ ದಾರಿಗಳು ನಿಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ದ ಸ್ಟ್ರೆಂತ್ ಕಾರ್ಡ್ ಮೇಜರ್ ಕಾರ್ಡ್ ಇಲ್ಲಿ ಬಂದಿರೋದು. ಸೊ ಇದು ಒಂದೇ ಮೇಜರ್ ಕಾರ್ಡ್ ಬಂದಿರೋದು. ಸ್ಟ್ರೆಂತ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲಿ ಒಬ್ಬರು ತುಂಬ ಅಗ್ರೆಸಿವ್ ಇರಬಹುದು, ಒಬ್ಬರಿಗೆ ತುಂಬ ಕೋಪ ಅಂತ ಹೇಳ್ಬೋದು. ಸೊ ಅದನ್ನು ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ಆಲ್ಸೋ 3 of Swords ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅವರು ನಿಮ್ಮಿಬ್ಬರ ಮಧ್ಯೆ ಏನು ಜಗಳ ಆಗಿತ್ತು, ಸೊ ಆ ಜಗಳದ ಟೈಮಲ್ಲಿ ನೀವು ಏನಾದರೂ ತುಂಬ ಹರ್ಟ್ ಆಗೋ ರೀತಿ ನೀವು ಮಾತಾಡಿದರೆ ಅವರು ಅದನ್ನು ಇನ್ನೂ ಮರ್ತಿಲ್ಲ ಅಂತ ಹೇಳ್ತೀನಿ. ಇನ್ನೂ ಅವರು ಅದನ್ನು ನೆನೆಸ್ಕೊಳ್ತಾರೆ. ಸೊ ಆ ಒಂದು ಹಾರ್ಟ್ ಬ್ರೇಕ್ ಅವರು
ತುಂಬ ಅಂದರೆ ತುಂಬ ಮನಸ್ಸಿಗೆ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ, 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ರಿಲೇಷನ್ಶಿಪ್ ಮತ್ತೆ ಸರಿನೇ ಹೋಗಲ್ವಾ ಅಂತಂದರೆ ಹಾಗೇನೂ ಇಲ್ಲ. ಇದು ಮತ್ತೆ ರಿಯೂನಿಯನ್ ಚಾನ್ಸಸ್ ಇದೆ. ಸ್ಟ್ರೆಂತ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಇನ್ಫಿನಿಟಿ ಸಿಂಬಲ್ ಇದೆ ಆ್ಯಂಡ್ ಆಲ್ಸೋ ದ ಕಾರ್ಡ್ ನಂಬರ್ ಈಸ್ 8. ಅಗೇನ್ ಇಲ್ಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅಲ್ಲೂ ಸಹ 8 ಇದೆ ಅಂತ ಹೇಳ್ತೀನಿ. ಸೊ 8 ರಿಪ್ರೆಸೆಂಟ್ಸ್ ಒಂದು ಲಾಂಗ್ ಲಾಸ್ಟಿಂಗ್, ಅಂದರೆ ಅದು ಮುಗಿಯೋದೇ ಇಲ್ಲ. ಏನೇ ಒಂದು ಅಪ್ ಆ್ಯಂಡ್ ಡೌನ್ಸ್ ಬಂದ್ರೂ ಅದು ಮತ್ತೆ ಅದೇ ಒಂದು ಪಾಯಿಂಟಿಗೆ ಬಂದು ಸೇರುತ್ತೆ. ನಿಮ್ಮಿಬ್ಬರ ಮಧ್ಯೆ ಏನೇ ಜಗಳ ಆದ್ರೂ ಅದು ಮತ್ತೆ ಮತ್ತೆ ರಿಯೂನಿಯನ್ ಆಗ್ತಾ ಇರತ್ತೆ ಅಂತಲೂ ಹೇಳ್ಬೋದು. ಬಾಟಮ್ ಆಫ್ ದ ಡೆಕ್ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಯಾವುದೋ ಒಂದು ಫೀಮೇಲ್ ಎನರ್ಜಿಯಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಇನ್ನೊಂದು ಫೀಮೇಲ್ ಎನರ್ಜಿಗೋಸ್ಕರ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ತುಂಬ ಡಿಬೇಟ್ ಮಾಡೋದು ಅಥವಾ ಒಂದು ಜಗಳ ಮಾಡೋದು, ಈ ಒಂದು ಸಿಚುವೇಶನ್ಸ್ನ ನೀವು ಫೇಸ್ ಮಾಡ್ತಾ ಇರ್ಬೋದು. ದಟ್ ಮೇ ಬಿ ಅವರ ಮದರ್ ಇರ್ಬೋದು ಅಥವಾ ಸಿಸ್ಟರ್ ಇರ್ಬೋದು ಅವ್ರ ಫ್ರೆಂಡ್. ಸೊ ಈ ರೀತಿ ಚಾನ್ಸಸ್ ಸಹ ಇರುತ್ತೆ. ಆ್ಯಂಡ್ ಆಲ್ಸೋ 3 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಇದು ಬೇಡವೇ ಬೇಡ, ಮೂವ್ ಆನ್ ಆಗಿಬಿಡೋಣ ಅಂತ ಎಷ್ಟು ಟ್ರೈ ಮಾಡಿದ್ರೂ ಅದು ಮತ್ತೆ ನಿಮ್ಮ ಒಂದು ಮೆಮೊರೀಸ್ ಅವ್ರಿಗೆ ಸಡನ್ನಾಗಿ ಬರುತ್ತೆ ಆ್ಯಂಡ್ ಅದನ್ನು ತುಂಬ ನೆನಪು ಮಾಡ್ಕೊಳ್ತಾರೆ. ಸೊ ಕರೆಂಟ್ಲಿ ಇವ್ರದ್ದು ಇನ್ನೊಂದು ಸಿಚುವೇಶನ್ ಹೇಳಬೇಕು ಅಂತಂದರೆ ಇಲ್ಲಿ ಇಬ್ಬರದ್ದು ಹೇಳ್ಬೋದು ಅಂತಂದರೆ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ದಾಗಿರ್ಬೋದು ಒಂದು ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು ನಿಮಗೆ. ಸೊ ಅದು ಸಹ ಇಲ್ಲಿ ರಿಕವರ್ ಆಗುತ್ತೆ ನೆಕ್ಸ್ಟ್ ಇಯರಲ್ಲಿ ಅಂತಲೂ ಹೇಳ್ಬೋದು, 2026ಅಲ್ಲಿ. ಬಿಕಾಸ್ ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಒಂದು ನ್ಯೂ ಇಯರ್ ಸಹ ಇರೋದ್ರಿಂದ ನಿಮ್ಮ ನೆಕ್ಸ್ಟ್ ಇಯರ್ ತುಂಬ ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿ ಇರುತ್ತೆ ಆ್ಯಂಡ್ ಎಲ್ಲದರಲ್ಲೂ ನಿಮಗೆ ಒಂದು ಹೊಸ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳ್ಬೋದು. ಪೇಜ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ನಿಮ್ಮ ರಿಲೇಷನ್ಶಿಪ್ ವೈಸ್ ನಾನಿದು ಹೇಳ್ತಾ ಇಲ್ಲ, ನಿಮ್ಮ ಕರಿಯರ್ ವೈಸ್ ನೀವೇನು ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರದಲ್ಲಿ ತುಂಬ ಮುಳುಗಿ ಹೋಗಿಬಿಟ್ಟಿದ್ದೀರ. ಸೊ ಅದನ್ನು ಸ್ವಲ್ಪ ಇಲ್ಲಿ ಕಡಿಮೆ ಮಾಡಿ ಕೆಲವೊಂದು ಆ್ಯಕ್ಷನ್ಸ್ ನೀವೇನು ಮಾಡಬೇಕು ನಿಮ್ಮ ಲೈಫಲ್ಲಿ ಅಂದ್ಕೊಂಡಿದ್ದೀರ ಅದ್ರ ಕಡೆನೂ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಏನಾದರೂ ನೀವು ಆಪರ್ಚುನಿಟೀಸ್ನ ಬಿಟ್ಟರೆ ಅಥವಾ ಇದು ಬೇಡ ನನಗೆ ಟೈಮ್ ಇಲ್ಲ, ಇಲ್ಲಿ ತುಂಬ ಡಿಪ್ರೆಸ್ಡ್ ಇದ್ದೀರಾ ಅನ್ನೋ ಒಂದು ಎನರ್ಜಿ ಬರ್ತಾಯಿದೆ. ಸೊ ನಿಮ್ಮ ಲೈಫಲ್ಲಿ ಆಗಿರುವಂಥ ಪಾಸ್ಟ್ ರಿಲೇಷನ್ಶಿಪ್ಸ್ ಏನಿತ್ತು ಇಲ್ಲಿ ತುಂಬ ಜನಕ್ಕೆ ಇದೆ ಫಸ್ಟ್ ಲವ್ ಅಂತ ನಾನು ಹೇಳಲ್ಲ. ಬಟ್ ನಿಮ್ಮ ಲೈಫಲ್ಲಿ ತುಂಬ ಅಂದರೆ ನೀವು ಇಷ್ಟಪಡೋರೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಫೀಲಿಂಗ್ ನಿಮಗೆ ಇರ್ಬೋದು. ಆ್ಯಂಡ್ ಆಲ್ಸೋ ಮ್ಯಾರೇಜ್ ಆಗಿ ಇಲ್ಲಿ ದೂರ ಆಗಿರೋರು ಸಹ ಈ ಒಂದು ರೀಡಿಂಗನ್ನು ನೋಡ್ತಾ ಇರ್ಬೋದು. ಸೊ ಅದೇ ಒಂದು ಥಿಂಕ್ ಮಾಡ್ಕೊಳ್ತಾ ನಿಮಗೆ ಲೈಫ್ ಬೇಡ ಅನ್ನೋ ರೀತಿ ತುಂಬ ಅಂದರೆ ತುಂಬ ಕುಗ್ಗಿ ಹೋಗಿದ್ದೀರಾ ಅಂತಲೂ ಹೇಳ್ಬೋದು. ಸೊ ಆ ಥರನೂ ಒಂದು ಎನರ್ಜಿ ಇಲ್ಲಿ ಇದೆ. ಸೊ ನೀವು ಅಷ್ಟೊಂದು ಡಿಪ್ರೆಸ್ಡ್ ಆಗಿದ್ದರೆ ಇದು ನಿಮಗೆ ತುಂಬ ಲಾಸ್ ಆಗುತ್ತೆ ನಿಮ್ಮ ಫೈನಾನ್ಷಿಯಲ್ ವೈಸ್. ಇಲ್ಲಿ ಏನು ನಾನು 7 ಆಫ್ ಪೆಂಟಿಕಲ್ಸ್ ಹೇಳಿದ್ದೀನಿ, ಫೈನಾನ್ಷಿಯಲಿ ನೀವು ಇವಾಗ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಜಸ್ಟ್ ನಿಮ್ಮ ರಿಲೇಷನ್ಶಿಪ್ ಅಥವಾ ಏನು ನಿಮ್ಮ ಲೈಫಲ್ಲಿ ನೋವಾಗಿದೆ ಅದ್ರ ಬಗ್ಗೆನೇ ನೆನೆಸ್ಕೊಂಡು ಕೊರಗ್ತಾ ಇದ್ದೀರಾ. ಬಟ್ ಒಂದಿನ ನಿಮಗೆ ಅದೆಲ್ಲ ನಿಮ್ಮ ಫೈನಾನ್ಷಿಯಲ್ ವೈಸ್ ನಿಮಗೆ ಒಂದು ಏನು ಹೇಳ್ತೀವಿ ಬ್ರೇಕ್ ಡೌನ್ ಆಗ್ಬೋದು. ಸೊ ಬಿ ಕೇರ್ಫುಲ್ ಈ ಒಂದು ವಿಚಾರದಲ್ಲಿ. ಸೊ ಕೆಲವರಂತೂ ಏನೂ ಮಾಡ್ತಾ ಇಲ್ಲ ಇಲ್ಲಿ, ತುಂಬ ನಿಮ್ಮ ರಿಲೇಷನ್ಶಿಪ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಅದರಲ್ಲೇ 24/7 ನಿಮ್ಮ ಪಾರ್ಟ್ನರ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ ಅಂತಲೂ ಬರ್ತಾಯಿದೆ. ಆ್ಯಂಡ್ ಅಗೈನ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಸೊ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ಳಲ್ವ ಅಂತಂದರೆ ಡೆಫಿನೆಟ್ಲಿ ಅವ್ರಿಗೂ ನಿಮ್ಮನ್ನು ಮಾತಾಡಿಸ್ಬೇಕನ್ಸುತ್ತೆ ಆ್ಯಂಡ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕನ್ಸುತ್ತೆ. ನಿಮ್ಮನ್ನು ಡೆಫಿನೆಟ್ಲಿ ಅವರು ಮಿಸ್ ಸಹ ಮಾಡ್ಕೊತಾರೆ ನಿಮ್ಮನ್ನು. ಬಟ್ ಇಲ್ಲಿ ಒಂದೇ ಒಂದು ಅಡ್ಡ ಬರ್ತಿರೋದು ಈಗೋ ಅಂತ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ನೀವು ಹೇಳಿರೋ ಮಾತುಗಳು ತುಂಬ ಹರ್ಟ್ ಆಗಿದೆ. ಸೊ ಏನೇ ಒಂದು ವಿಚಾರದಲ್ಲಿ ಅವರು ನಿಮ್ಮನ್ನು ಬಿಟ್ಟು ಹೋಗೋ ಸಮಯದಲ್ಲಿ ನೀವು ಅವ್ರಿಗೆ ತುಂಬ ಹರ್ಟ್ ಆಗೋ ರೀತಿ ಮಾತಾಡಿದ್ರೆ ಅದು ಅವ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ.
ಸೊ ಅದನ್ನೇ ಅವರು ಪದೇ ಪದೇ ನೆನೆಸ್ಕೊಳ್ತಾರೆ. ಇಷ್ಟು ನನಗೆ ಅವಮಾನ ಮಾಡಿದ್ರಲ್ಲ, ಡಿಸ್ರೆಸ್ಪೆಕ್ಟ್ ಮಾಡಿದ್ರಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಸ್ಟ್ರಾಂಗಾಗಿ ಕೂತ್ಕೊಂಡಿದೆ ಅಂತಲೂ ಹೇಳ್ಬೋದು. ಬಟ್ ಇಲ್ಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ದೆರ್ ಈಸ್ ಅ ಪಾಸಿಟಿವ್ ಶಿಫ್ಟ್. ಅವ್ರ ಮನಸ್ಸು ಇನ್ನೊಂದು ಸ್ವಲ್ಪ ದಿನದಲ್ಲಿ, ಸೊ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸೊ ಡೇಸ್ ಅಂತ ಹೇಳ್ಬೋದು, ಸ್ವಲ್ಪ ದಿನದಲ್ಲೇ ಅವ್ರ ಮನಸ್ಸು ಬದಲಾಗುತ್ತೆ. ಇಲ್ಲಿ ಅವರು ಮತ್ತೆ ನಿಮ್ಮನ್ನು ಮಾತಾಡಿಸ್ತಾರೆ ಅಂತಲೂ ಹೇಳ್ಬೋದು. ಆ್ಯಂಡ್ ಆಲ್ಸೋ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ನ್ಯೂ ಇಯರ್ದೇ ನಾನು ಇಲ್ಲಿ ಹೇಳ್ತೀನಿ, ಬಿಕಾಸ್ ಈ ಒಂದು ಟೈಮಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ 2026 ವಿಲ್ ಬಿ ಬೆಸ್ಟ್ ಅಂತ ಹೇಳ್ತೀನಿ ನಿಮಗೆ, ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇದು ಜನರಲ್ ರೀಡಿಂಗ್, ಓಕೆನಾ. ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಒಂದು ನೇಚರ್ ತುಂಬ ಚೆನ್ನಾಗಿರೋ ಕಡೆ ಒಂದು ವೆಕೇಷನ್ ಹೋಗಿ ಬನ್ನಿ ಅಂತಲೂ ಹೇಳ್ಬೋದು. ನಿಮಗೆ ಜಾಸ್ತಿ ಗ್ರೀನರಿಯಲ್ಲಿರುತ್ತೆ ಅಥವಾ ವಾಟರ್ಫಾಲ್ಸ್ ಈ ಥರ ಪ್ಲೇಸಸ್ಗೆ ಹೋಗಿ ಬನ್ನಿ. ಆಲ್ಸೋ ಯಾರೆಲ್ಲ ರೀಡಿಂಗ್ಸ್ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ರೊಟೆಕ್ಟ್ ಯುವರ್ ಆರಾ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಎಲ್ಲಾದರೂ ಹೋಗಿ ಬಂದರೆ ಅಥವಾ ಯಾರತ್ರನಾದರೂ ಮಾತಾಡಿದ್ರೇ ತುಂಬ ಎನರ್ಜಿ ಡ್ರೈನ್ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಿಂದ ಒಂದು ಎನರ್ಜಿ ಲೀಕೇಜ್ ಅನ್ನೋದು ಆಗೇ ಆಗಿರುತ್ತೆ. ಬಿಕಾಸ್ ನೀವು ಅಳೋದಾಗಿರ್ಬೋದು ಅಥವಾ ನೀವು ಆ ನೋವನ್ನು ಅನುಭವಿಸ್ತಾ ಇರೋದಾಗಿರ್ಬೋದು, ಎನರ್ಜಿ ಲೀಕೇಜ್ ಅನ್ನೋದು ಆಗ್ತಾನೆ ಇರುತ್ತೆ. ಸೊ ನೀವು ಎಷ್ಟೇ ಒಂದು ಟ್ರೈ ಮಾಡಿದ್ರೂ ನಿಮ್ಮ ಎನರ್ಜಿ ಲೀಕೇಜ್ ಆಗ್ತಾಯಿದೆ ಅಂತ ಅಂದಾಗ ನೀವು ಅದನ್ನು ರಿಕವರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಆ ಥರ ಅನ್ನಿಸ್ತಾ ಇದೆ, ಬ್ರೇಕಪ್ ಅಂದಮೇಲೆ ತುಂಬ ಲೋ ಫೀಲ್ ಆಗ್ತಾಯಿದೆ ಅಂತ ಅಂದರೆ ಟೇಕ್ ಕಾರ್ಡ್ ಕಟ್ಟಿಂಗ್ ಸೆಷನ್ ಅಂತ ಹೇಳ್ತೀನಿ. ಕಾರ್ಡ್ ಕಟ್ಟಿಂಗ್ ಸೆಷನ್ ಏನಕ್ಕೆ, ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮನಸ್ತಾಪಗಳನ್ನು ಕಡಿಮೆ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನೀವೇನಾದರೂ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಆ ಒಂದು ಪರ್ಸನ್ ಏನು ನೀವು ಒನ್ ಸೈಡೆಡ್ ಎನರ್ಜಿ ಕಳಿಸ್ತಾ ಇರ್ತೀರ ಅದನ್ನು ಕಟ್ ಮಾಡೋದಕ್ಕೆ, ಅದನ್ನು ಸ್ಟಾಪ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಕಾರ್ಡ್ ಕಟ್ಟಿಂಗಿಂದ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಸಹ ಕಡಿಮೆ ಮಾಡ್ಕೋಬಹುದು. ಸೊ ಓವರಾಲ್ ರೀಡಿಂಗ್ ಪ್ರಕಾರ ಇಲ್ಲಿ ರಿಯೂನಿಯನ್ ಆಗುತ್ತಾ ಅಂತ ಅಂದರೆ ದೆರ್ ಇಸ್ ಅ ಚಾನ್ಸ್ ಅಂತ ಹೇಳ್ತೀನಿ, ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ. ಸೊ ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಒಂದು ಫಿಮೇಲ್ ಎನರ್ಜಿಯಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗ್ತಾ ಇರ್ಬೋದು. ಸೊ ಅವ್ರು ಯಾರು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಅವರಿಂದ ಸ್ವಲ್ಪ ದೂರ ಇರಿ, ಅಥವಾ ನಿಮ್ಮ ಪಾರ್ಟ್ನರ್ ಏನಾದರೂ ಅವ್ರ ಜೊತೆ ತುಂಬ ಕ್ಲೋಸ್ ಇದ್ದರೆ ಅವರನ್ನು ಸ್ವಲ್ಪ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಆ ಒಂದು ಫೀಮೇಲ್ ಎನರ್ಜಿಯಿಂದನೇ ಮೇಜರಾಗಿ ಇಲ್ಲಿ ಇಶ್ಯೂಸ್ ಆಗ್ತಾ ಇರೋದು. ಸೊ ಬಿ ಕೇರ್ಫುಲ್. ಆ್ಯಂಡ್ ಇವತ್ತಿನ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಗೊತ್ತಿಲ್ಲ ನ್ಯೂ ಇಯರ್ ಟೈಮಲ್ಲಿ ನಾನು ವೀಡಿಯೋ ಮಾಡ್ತೀನಾ ಇಲ್ವಾ ಅಂತ, ಸೊ ಈಗಲೇ ವಿಶ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ಒಂದು 2026ಅಲ್ಲಿ ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಆಗಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇಫ್ ಇನ್ ಕೇಸ್ ಏನಾದರೂ ಕನ್ಸಲ್ಟೇಷನ್ಸ್ ಬೇಕು ಅಥವಾ ಕಾರ್ಡ್ ಕಟ್ಟಿಂಗ್ ಸೆಷನ್ಸ್, ಕ್ಲಾಸಸ್ ಜಾಯ್ನ್ ಆಗಬೇಕು, ವೆಬಿನಾರ್ಸ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ರೆ ವಾಟ್ಸಪ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.